ಅಲ್ಲಿ ಮಹಾರಾಷ್ಟ್ರದ ಒಂದು ಚಿಕ್ಕ ಹಳ್ಳಿಯಲ್ಲಿ 1995ರಲ್ಲಿ ಒಬ್ಬ ಬಾಲಕ ಜನಿಸ್ತಾನೆ. ಬಹಳ ಬಡ ಕುಟುಂಬ ಅದು. 4th ಕ್ಲಾಸ್ನಲ್ಲಿ ಆ ಹುಡುಗ ಓದುವ ಸಮಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಅವನಿಗೆ ಅನ್ನ ತಿನ್ನಿಸ್ಬೇಕು ಅಂದರೂ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಅವರಪ್ಪ ಡಿಸೈಡ್ ಮಾಡ್ತಾನೆ, ಶಾಲೆಗೆ ಹೋಗಿ ಅಲ್ಲಿ ಶಿಕ್ಷಕರ ಹತ್ರ ಹೋಗಿ ನಾಳೆಯಿಂದ ನಮ್ಮ ಹುಡುಗ ಸ್ಕೂಲಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಶಿಕ್ಷಕರು ಯಾಕೆ ಬರೋದಿಲ್ಲ ಅಂತ ಕೇಳ್ತಾರೆ. ಇಲ್ಲ ಸರ್, ನಾಳೆಯಿಂದ ಅವನು ಸ್ಕೂಲಿಗೆ ಬರೋದಿಲ್ಲ, ಅವನು ದುಡಿದು ಅವನು ಊಟವನ್ನು ನೋಡ್ಕೋತಾನೆ, ಅವನಿಗೆ ಊಟ ಕೊಡೋ ಪರಿಸ್ಥಿತಿಯಲ್ಲೂ ಇಲ್ಲ ನಾವು ಅಂತ ಹೇಳ್ತಾರೆ. ಆಗ ಶಿಕ್ಷಕ ಅಂತಾರೆ, ಇಲ್ಲ ಸರ್ ಬೇಡ, ಅವನನ್ನು ಶಾಲೆಯಿಂದ ಬಿಡಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಏನೋ ಒಂದು ರೀತಿಲಿ ಅವರನ್ನು ರಿಕ್ವೆಸ್ಟ್ ಮಾಡಿ ಶಾಲೆಯಿಂದ ಆ ಹುಡುಗನ ಹೋಗಲಾರ್ದ ಹಾಗೆ ಮಾಡ್ತಾರೆ. ಆಗ ಆ ಹುಡುಗ ಏನು ಮಾಡ್ತಾನೆ ಅಂದರೆ, ಯಾವಾಗ ಶಾಲೆಗೆ ರಜೆ ಇರುತ್ತೋ ಆಗ ಪಕ್ಕದಲ್ಲಿ ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಹೋಗಿ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದ. ಮತ್ತೆ ಶಾಲೆಗೆ ಹೋಗ್ತಾ ಇದ್ದ. ಶಾಲೆ ಇದ್ದಾಗ ಮತ್ತೆ ರಜೆ ಇದ್ದಾಗ ಮತ್ತೆ ಆ ಹೋಟೆಲ್ಗೆ ಹೋಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದ. ಯಾಕಂದರೆ ದುಡ್ಡು ಇಲ್ಲ ಅಂದರೆ ಹೊಟ್ಟೆ ತುಂಬೋದಿಲ್ಲ. ಒಂದೊಂದು ತರಗತಿ ಕಂಪ್ಲೀಟ್ ಮಾಡ್ತಾ ಬರ್ತಾನೆ. 10th ಕಂಪ್ಲೀಟ್ ಮಾಡ್ತಾನೆ, ಇಂಟರ್ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ತಾನೆ. ಭಾಳ ಕಷ್ಟದಿಂದ ಕಂಪ್ಲೀಟ್ ಮಾಡ್ತಾನೆ. ಸರಿಯಾದ ಬುಕ್ ಇರೋದಿಲ್ಲ ಓದಬೇಕಂದ್ರೆ, ಒಂದೊಂದಿರುತ್ತೆ ಒಂದೊಂದಿರೋದಿಲ್ಲ. ಆಯ್ಕೆಕೊಳ್ಳೋಕೆ ಬಟ್ಟೆ ಸಹ ಸರಿಯಾಗಿ ಇರೋದಿಲ್ಲ. ಆಗ ಗೌರ್ಮೆಂಟ್ ಏನು ಮಾಡ್ತಾವೆ ಅಂದರೆ BPL ಅಂತ ಒಂದು ಸ್ಕೀಮನ್ನು ಬಿಡುಗಡೆ ಮಾಡುತ್ತೆ. ಅದರಿಂದ ಸ್ವಲ್ಪ ದುಡ್ಡನ್ನು ತಗೊಳ್ಳೋಣ ಅಂತ ಒಬ್ಬ ಅಧಿಕಾರಿ ಹತ್ರ ಹೋಗ್ತಾರೆ. ಅವರಪ್ಪನ ಜೊತೆ ಆ ಹುಡುಗನು ಸಹ ಒಳಗಡೆ ಹೋಗ್ತಾನೆ. ಅಧಿಕಾರಿ ಏನಂತಾನೆ ಅಂದರೆ 10% ಲಂಚ ಕೇಳ್ತಾನೆ. ಬರೋದೇ 300 ಬರುತ್ತೆ, ಅದರಲ್ಲಿ ಮತ್ತೆ 30 ರೂಪಾಯಿ ಕೊಡ್ತಾರೆ. ಇಲ್ಲ, ನಾನು ದೊಡ್ಡ ಅಧಿಕಾರಿ ಆಗಬೇಕು, ಲಂಚ ತಗೊಳ್ಳಾರ್ದೆ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಮಾಡ್ತಾನೆ. ಅಧಿಕಾರಿ ಆಗಬೇಕಂದ್ರೆ ಏನು ಮಾಡಬೇಕು? ಅಲ್ಲಿರೋ ಕಾಲೇಜ್ ಟೀಚರ್ನ ಕೇಳ್ತಾನೆ. ಅದರಲ್ಲಿ ಒಬ್ಬ ಟೀಚರ್ ಹೇಳ್ತಾರೆ, ಅದರಲ್ಲಿ UPSC ಅನ್ನೋ ಸರ್ವಿಸ್ ಇದ್ದಾವೆ, ಅಂದರೆ IAS ಟಾಪ್ ಲೆವೆಲ್ನಲ್ಲಿದ್ದಾವೆ, ಆದರೆ ಅದು ಭಾಳ ಕಷ್ಟ. ಆ ಹುಡುಗ ಅಂತಾನೆ, ಇಲ್ಲ, ಕನಸು ಕಾಣೋದಕ್ಕೆ ಖರ್ಚಾಗಲ್ಲ ತಾನೆ, ಕಂಡ್ರೆ ನಾನು ದೊಡ್ಡ ಕನಸೇ ಕಾಣ್ತಾನೆ, ನನಗೆ ಕಳೆದುಕೊಳ್ಳೋದಕ್ಕೆ ನನ್ನ ಹತ್ರ ಏನಿದೆ, ಆದರೆ ನಾನು IAS ಆಫೀಸರೇ ಆಗ್ತೀನಿ ಅಂತಾನೆ ನಿರ್ಧಾರ ಮಾಡ್ತಾನೆ. ಅಲ್ಲಿಂದ ಪುಣೆ ಹೋಗ್ತಾನೆ. ಅಲ್ಲಿ ಓದುವ ಕಾಲೇಜ್ನಲ್ಲಿ ರೂಮ್ ತಗೊಳ್ಳೋ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಒಬ್ಬ ಮುಸ್ಲಿಂ ಅನ್ನೋದಕ್ಕೆ ಯಾರು ಅಲ್ಲಿ ರೂಮ್ ಸಹ ಕೊಡ್ತಾ ಇಲ್ಲ. ಹುಡುಕಿ ಸಾಕಾಗುತ್ತೆ. ಆಮೇಲೆ ನಾನೊಬ್ಬ ಹಿಂದೂ, ನನ್ನ ಹೆಸರು ಶುಭಮ್ ಅಂತ ಹೇಳೋವರೆಗೂ ಅಲ್ಲಿ ರೂಮ್ ಸಿಗೋದಿಲ್ಲ. ಮನೆಯಿಂದ ಒಂದು ಪೈಸು ದುಡ್ಡು ಬರ್ತಾ ಇಲ್ಲ. ಅವನ ತಮ್ಮ ಮಾತ್ರ ಓದು ಬಿಟ್ಟು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಅವನಿಗೆ ಸ್ವಲ್ಪ ಪ್ರಮಾಣದಲ್ಲೇ ದುಡ್ಡು ಕಳಿಸ್ತಿದ್ದಾನೆ. ಆ ದುಡ್ಡು ಕೇವಲ ಅಂಗಡಿಗೆ ಖರ್ಚಾಗ್ತಾ ಇದೆ. ಒಂದು ದಿನ ಊಟ ಇದ್ದರೆ ಒಂದು ದಿನ ಊಟ ಇರ್ತಾ ಇರಲಿಲ್ಲ. ಒಂದೊಂದು ದಿನ ಬ್ರೆಡ್ ತಿಂದೇ ಜೀವನ ನಡೆಸಿರ್ಬೇಕಿತ್ತು. ಇನ್ನೆರಡು ದಿನ ನೀರು ಕುಡಿದು ಇರ್ತು ಬಿಡ್ತಿದ್ದ. ಸುಮಾರು 3-4 ದಿನ ಅನ್ನ ತಿನ್ನಲಾರ್ದೆ, ಊಟ ಮಾಡಲಾರ್ದೆ, ಬ್ರೆಡ್ ತಿನ್ನುತ್ತಾ ನೀರು ಕುಡಿಯುತ್ತಾ ಇದ್ದ ದಿನಗಳು ಭಾಳ ಇದ್ದಾವೆ. ರಾತ್ರಿ ಬಲ್ಪ್ ಇಲ್ಲ ಅಂದರೆ ಮೇಣದ ಬತ್ತಿ ಹಚ್ಚಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆವರೆಗೂ ಓದುತ್ತಾ ಇರ್ತಿದ್ದ. ನಿದ್ದೆ ಸಹ ಮಾಡ್ತಿರ್ಲಿಲ್ಲ. ಹಾಗೆ ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ. ನಂತರ UPSC ಎಕ್ಸಾಮ್ಗೆ ಅಟೆಂಡ್ ಆಗ್ತಾನೆ. ಫಸ್ಟ್ ಅಟೆಂಪ್ಟ್ನಲ್ಲೇ ಅತಿ ಚಿಕ್ಕ ವಯಸ್ಸಲ್ಲೇ, ಕೇವಲ 21 ವಯಸ್ಸಿನಲ್ಲೇ IAS ಅಧಿಕಾರಿಯಾದ ಶೇಖ್ ಅನ್ಸಾರ್ ಅಹಮದ್. ಇದು ಸಾಧನೆ ತಾನೇ? ಚಿಕ್ಕ ಸಾಧನೆನಾ? ಈ ದಿನ ಅನ್ಸಾರ್ ಅಹಮದ್ ನಿಂತು ನನ್ನ ಹೆಸರು ಇದು ಅಂತ ಹೇಳೋ ಅವಶ್ಯಕತೆ ಇದೆಯಾ? ಅವನನ್ನು ಏನು ಪರಿಚಯ ಮಾಡಿತು? ಪ್ರಪಂಚಕ್ಕೆ ಅವನು ಮಾಡಿದ ಹಾರ್ಡ್ ವರ್ಕ್ ಅಲ್ವಾ? ಅವನು ಸಾಧಿಸಿದ ಗುರಿ ಅಲ್ವಾ? ಈಗ ಅವನು ಅಂತಾನೆ, ಯಾವ ಕಷ್ಟ ಆದರೆ ನಾನು ಅನುಭವಿಸಿದನೋ ಆ ಕಷ್ಟಗಳು ಸಮಾಜದಿಂದ ಹೊರ ಓಡಿಸುವ ಜವಾಬ್ದಾರಿ ನಂದು. ಯಾವ ಲಂಚ ನಾನು ಕೊಡಬೇಕಾಯ್ತೋ ಅಂತ ಲಂಚ ಪಡೆಯದೆ ನಾನು ಕೆಲಸ ಮಾಡ್ತೀನಿ. ಅಂತಹ ಲಂಚಕೊರರಿಂದ ನಾನು ಸಮಾಜವನ್ನು ಕಾಪಾಡೋ ಕೆಲಸ ಮಾಡ್ತೀನಿ. ನಾನು ಹಿಂದೂ ಅಂತ ಹೇಳಲಿಲ್ಲವಂದ್ರೂ ನನಗೆ ರೂಮ್ ಸಿಗ್ಲಿಲ್ವಲ್ಲ. ಇಷ್ಟು ಭೇದ ಭಾವಗಳು ಯಾಕೆ ಹಿಂದೂ ಮುಸ್ಲಿಮರ ಮಧ್ಯೆ? ವಾಸ್ತವ ಹೇಳಬೇಕಂದ್ರೆ ನಾವೆಲ್ಲರೂ ಸಹೋದರರೇ ಅಲ್ವಾ? ಹಿಂದೂ ಮುಸ್ಲಿಂ ಬಾಯ್ ಅನ್ನೋದು ನಾನು ಕೇಳ್ತೀನಿ ಅಂತ ಅವನು ಕಂಕಣ ತೊಟ್ಟು ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ IAS ಆಫೀಸರ್ ಆಗಿ ಚರಿತ್ರೆ ಸೃಷ್ಟಿ ಮಾಡ್ತಾನೆ. ಆತ ಇಂಥ ದೊಡ್ಡ ಗುರಿ ಸಾಧನೆ ಮಾಡೋಕ್ಕೆ ಅವನ ಬ್ಯಾಕ್ಗ್ರೌಂಡ್ ಏನಾದರೂ ಅಡ್ಡಿ ಆಯ್ತಾ? ಅವನ ಬಡತನ ಅಡ್ಡಿ ಆಯ್ತಾ? ತಿನ್ನೋಕೆ ಏನು ಇರದ ಅವನ ಬ್ಯಾಕ್ಗ್ರೌಂಡ್ ಅವನಿಗೇನಾದರೂ ಅಡ್ಡಿ ಆಯ್ತಾ? ಒಂದು ಸಾರಿ ಆಲೋಚನೆ ಮಾಡಿ. ನಾವು ಭವಿಷ್ಯತ್ತಿನಲ್ಲಿ ದೊಡ್ಡ ಗುರಿಗಳನ್ನು ಇಟ್ಕೋಬೇಕಾದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕಾ? ಒಂದು ಸಾರಿ ಆಲೋಚನೆ ಮಾಡಿ. ಬೇಕಾಗಿರೋದು ಏನು? ಡಿಟರ್ಮಿನೇಷನ್, ಛಲ, ಒಂದು ಹಠ ಬೇಕು. ಮಾಡಬಲ್ಲೆ ಅನ್ನೋ ನಂಬಿಕೆ ಬೇಕು. ಮಾಡ್ತೀನಿ ಅಂತ ಅಂದುಕೊಳ್ಬೇಕು. ಆಗ ಪ್ರತಿಯೊಬ್ಬ ವ್ಯಕ್ತಿ ಸಾಧನೆ ಮಾಡ್ತಾನೆ, ಮಾಡೇ ಮಾಡ್ತಾನೆ, ಸಾಧಿಸಿ ತೋರಿಸ್ತಾನೆ.